ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A2 ಆಗಿರುವಂತಹ ದರ್ಶನ್ ಅವರನ್ನ ಚಾರ್ಜ್ ಶೀಟ್ ಸಲ್ಲಿಕೆ ಸಂದರ್ಭದಲ್ಲಿ A1 ಮಾಡಲಾಗುತ್ತೆ ಅನ್ನೋ ಮಾಹಿತಿ ಇದೆ. ಏನು ಕಾರಣ, ಏನು ಆರೋಪಗಳು ಪ್ರಮುಖವಾಗಿ ದರ್ಶನ್ ಮೇಲೆ ಇರತಕ್ಕಂಥದ್ದು ನೋಡ್ತಾ ಹೋಗೋಣ. ರೇಣುಕಾ ಕೊಲೆ ಕೇಸಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಗೆ ಒಂದು ಕಡೆ ಕೌಂಟ್ ಡೌನ್ ಶುರುವಾಗಿದೆ. ಆರೋಪಿ ದರ್ಶನ್ಗೆ ಇನ್ನೊಂದು ಬಿಗ್ ಶಾಕ್ ಅಂದರೆ ಚಾರ್ಜ್ ಶೀಟ್ನಲ್ಲಿ A2 ಇಂದ A1 ಮಾಡೋ ಸಾಧ್ಯತೆ ಇದೆ. ಅಂದರೆ ಇಡೀ ಪ್ರಹಸನ ದರ್ಶನ್ ಅಣತಿಯಂತೆಯೇ ನಡೆದಿರೋದು, ಸೂತ್ರಧಾರಣೆ ದರ್ಶನ್ ಅಂತ. ಏನು, ರೇಣುಕಾಸ್ವಾಮಿಯನ್ನು ಕಿಡ್ನ್ಯಾಪ್ ಮಾಡೋದಕ್ಕೆ ಮೊದಲಿಗೆ ದರ್ಶನ್ ಸೂಚನೆ ಕೊಡ್ತಾರೆ. ಇಲ್ಲಿಂದನೇ ಶುರುವಾಗೋದು. ಮೊದಲು ಕಿಡ್ನ್ಯಾಪ್ ಮಾಡ್ಕೊಂಡು ಎತ್ತಾಕೊಂಬನ್ನಿ ಅಂತ ಹೇಳಿರ್ತಾರೆ, ಎತ್ತಾಕೊಂಬರ್ತಾರೆ. ಚಿತ್ರದುರ್ಗದ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ರಾಘವೇಂದ್ರನ್ಗೆ ಡೀಲ್ ಕೊಡ್ತಾರೆ. ಡೀಲ್ ಬಳಿಕ ಚಿತ್ರದುರ್ಗದ ರೇಣುಕಾಸ್ವಾಮಿಯನ್ನು ಅಪಹರಣ ಮಾಡಲಾಯಿತು, ಕಿಡ್ನ್ಯಾಪ್ ಕೇಸ್. ಅಲ್ಲಿಂದ ಸೆಕೆಂಡ್ ಸ್ಪಾಟ್ ಪಟ್ಟಣಗೆರೆಗೆ ಕರ್ಕೊಂಬರಲಾಯಿತು. ಪಟ್ಟಣಗೆರೆ ಶೆಡ್ನಲ್ಲಿ ಬೆಲ್ಟು, ಲಾಠಿ, ಕಬ್ಬಿಣದ ರಾಡ್ನಿಂದ ಹಲ್ಲೆ ಮಾಡಿದ್ರು, ಅಸಾಲ್ಟ್ ಇದು ಕೇಸ್ ಇದು. ಇನ್ನು ರೇಣುಕಾಸ್ವಾಮಿ ಮೇಲೆ ಸಿಕ್ಕ ಕಡೆ ಒದ್ದಿದ್ದ ದರ್ಶನ್ ಹಲ್ಲೆ ಮಾಡಿದ್ದಾರೆ ಅಂತ ಆರೋಪ. ರೇಣುಕಾಸ್ವಾಮಿ ಮೃತಪಟ್ಟ ಮೇಲೆ ಶವವನ್ನು ವಿಲೇವಾರಿ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿದ್ರು. ಇದು ಸಾಕ್ಷಿನಾಶ ದರ್ಶನ್ ಮೇಲೆ ಇರ್ತಕ್ಕಂಥದ್ದು. ಶವ ವಿಲೇವಾರಿ ಮಾಡೋದಕ್ಕೆ ಪ್ರದೂಷ್ಗೆ 30 ಲಕ್ಷ ರೂಪಾಯಿ ಕೊಟ್ಟಿದ್ರು ದರ್ಶನ್. ಕೊಲೆ ಸ್ಪಾಟ್ನಲ್ಲಿ CCTV DVRನಲ್ಲಿನ ದೃಶ್ಯವನ್ನು ಅಳಿಸಿ ಸಾಕ್ಷಿನಾಶವನ್ನು ಮಾಡಿದ್ದಾರೆ. ಪ್ರಮುಖ ಸೂತ್ರಧಾರನೇ ದರ್ಶನ್ ಇರೋದ್ರಿಂದ A1 ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ಅಫ್ಕೋರ್ಸ್ ಈಗ ಅವ್ರ ಪ್ರಕರಣದಲ್ಲಿ A2, ಈಗ A1 ಮಾಡ್ತಾರೆ ಈ ಕಾರಣದಿಂದಾಗಿ. ಅಂದರೆ ನನ್ನ ಪ್ರಕಾರ ಜಾಮೀನು ಸಿಗೋದ್ರಲ್ಲಿ ತುಂಬ ಕಷ್ಟ ಆಗ್ಬೋದು. ಕೊಲೆ ಪ್ರಕರಣ 306 ಆಗಿರೋದ್ರಿಂದ ಮೊದಲನೇ ಆರೋಪಿಗೆ ಜಾಮೀನು ಕೊಟ್ಬಿಟ್ರೆ ಹೆಂಗೆ? ಹಾಗಾಗಿ ಜಾಮೀನು ಸಿಗತಕ್ಕಂಥದ್ದು ಕಷ್ಟ ಆಗುತ್ತೆ. ಇನ್ನಷ್ಟು ದಿನ, ಇನ್ನಷ್ಟು ತಿಂಗಳು ದರ್ಶನ್ ಜೈಲಿನಲ್ಲೇ ಇರಬೇಕಾಗಿ ಬರುತ್ತೆ. A1ಗೂ ಅಷ್ಟೇ, A2ಗೂ ಹಾಗೆ ಆಗುತ್ತೆ ನನ್ನ ಪ್ರಕಾರ. ಮತ್ತೆ ಸಂಪರ್ಕಕ್ಕೆ ಬಂದಿದ್ದಾರೆ ನನ್ನ ಕೊಲೀಗ್ ನಾಗೇಶ್. ತಾವು ಹೇಳ್ತಾ ಇದ್ರಿ ಇದರಿಂದ ಆಗ್ತಕ್ಕಂಥ ದೊಡ್ಡ ಬದಲಾವಣೆ ಏನು ಅಂತ, ಪ್ಲೀಸ್ ಕಂಟಿನ್ಯೂ. ಅರವಿಂದ್, ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಸಂಪೂರ್ಣವಾಗಿ ದರ್ಶನ್ ಅವರ ಪಾತ್ರವೇ ದೊಡ್ಡದಾಗಿ ಕಂಡು ಬಂದಿದೆ ಅನ್ನುವಂಥದ್ರ ಬಗ್ಗೆ ತನಿಖೆ ವೇಳೆ ಬಯಲಾಗಿರುವಂಥದ್ದು. ಕಾರಣ, ಈ ಒಂದು ಪ್ರಕರಣದಲ್ಲಿ ಕೊಲೆ ಆಗಿರುವಂತಹ ರೇಣುಕಾಸ್ವಾಮಿಯನ್ನು ಮೊದಲು ಕಿಡ್ನಾಪ್ ಮಾಡಲಿಕ್ಕೆ ಚಿತ್ರದುರ್ಗದ ದರ್ಶನ್ ಸಂಘದ ಅಧ್ಯಕ್ಷನ ಆಗಿರುವಂಥ ರಾಘವೇಂದ್ರ ಅವರಿಗೆ ದರ್ಶನ್ ಅವರೇ ಸುಪಾರಿಯನ್ನು ಕೊಟ್ಟಿದ್ರು ಅನ್ನುವಂಥದ್ದು ಪೊಲೀಸರ ತನಿಖೆ ವೇಳೆ ಒಂದು ಗೊತ್ತಾಗಿರುವಂಥದ್ದು. ಅದರ ಜೊತೆಗೆ ದರ್ಶನ್ ಅವರ ಅಣತಿಯಂತೆ ರಾಘವೇಂದ್ರ ಅವರು ರೇಣುಕಾಸ್ವಾಮಿಯನ್ನು ಚಿತ್ರದುರ್ಗದಿಂದ ಬೆಂಗಳೂರಿನ RR ನಗರದ ಪಟ್ಟಣಗೆರೆ ಸೆಡ್ಗೆ ಕರೆದುಕೊಂಡು ಬಂದರು. ಅದಾದ ನಂತರ ದರ್ಶನ್ ಅವರ ಸಲಹೆ ಸೂಚನೆಯಂತೆಯೇ ಅವರ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ತನಿಖೆ ವೇಳೆ ಬಹಿರಂಗವಾಗಿದೆ ಅನ್ನುವಂಥದ್ದು ಬಹಳ ಪ್ರಮುಖವಾಗಿರುವ ಅಂಶ. ಅದಾದ ನಂತರ ದರ್ಶನ್ ಅವರು ಆ ಡೆಡ್ ಬಾಡಿಯನ್ನು ಸಾಗಿಸಲಿಕ್ಕೆ ಪ್ರದೋಷ್ಗೆ 30 ಲಕ್ಷ ಹಣವನ್ನು ಕೊಟ್ಟು ಕಾರ್ತಿಕ್ ಅಲಿಯಾಸ್ ಕಪ್ಪೆ, ಕೇಶವಮೂರ್ತಿ ಮತ್ತು ನಿಖಿಲ್ ನಾಯ್ಕನಿಗೆ ಬಾಡಿಯನ್ನು ಸಾಗಾಟ ಮಾಡಲಿಕ್ಕೆ ಸುಪಾರಿಯನ್ನು ಕೊಟ್ಟಿದ್ರು ಅನ್ನುವಂಥದ್ದು ಕೂಡ, ಅದು ಸಾಕ್ಷ್ಯನಾಶ ಆರೋಪದ ಮೇಲೆ ಅವರ ಮೇಲೆ ಕೇಸನ್ನು ಮಾಡಿರುವಂಥದ್ದು. ಅದು ಕೂಡ ಬಹಳ ಪ್ರಮುಖವಾದ ಅಂಶವನ್ನಾಗಿ ಪರಿಗಣಿಸಿರುವಂಥದ್ದು. ಹಾಗಾಗಿ ದರ್ಶನ್ ಅವರನ್ನು ಈ ಪ್ರಕರಣದಲ್ಲಿ A2 ಇಂದ A1ಗೆ ಬಡ್ತಿ ಕೊಡುವ ಸಾಧ್ಯತೆ ಚಾರ್ಜ್ ಶೀಟ್ನಲ್ಲಿ ಬಹುತೇಕ ಇದೆ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯವಾಗ್ತಿರುವಂಥದ್ದು. ಒಂದು ವೇಳೆ ಈ ಪ್ರಕರಣದಲ್ಲಿ A1 ಆರೋಪಿ ಆದರೆ ದರ್ಶನ್ ಅವರಿಗೆ ಜಾಮೀನಿಗೆ ದೊಡ್ಡ ಮಟ್ಟದ ಸಂಕಷ್ಟ ಉಂಟಾಗತ್ತೆ ಅನ್ನುವಂಥದ್ದು ಒಂದಾದರೆ, ಈ ಪ್ರಕರಣದ ಪ್ರಮುಖ ರೂವಾರಿ, ಪಾತ್ರಧಾರಿ, ಸೂತ್ರಧಾರಿ ಎಲ್ಲವೂ ಕೂಡ ದರ್ಶನೇ ಆಗಿದ್ರು ಅನ್ನುವಂಥದ್ದು ಚಾರ್ಜ್ ಶೀಟ್ನಲ್ಲಿ ಪ್ರೂವ್ ಮಾಡುವ ಕೆಲಸಕ್ಕೆ ಪೊಲೀಸರು ಮಾಡಿದ್ದಾರೆ ಅನ್ನುವಂಥದ್ದು ಬಹಳ ಪ್ರಮುಖವಾಗಿರುವಂಥ ಅಂಶ. ಹಾಗಾಗಿ ಈ ಒಂದು ಪ್ರಕರಣದಿಂದ ಹೊರಗಡೆ ಬರಲಿಕ್ಕೆ ದರ್ಶನ್ ಅವರು ಸಾಕಷ್ಟು ಸರ್ಕಸ್ ಅನ್ನ ಮಾಡಬೇಕು ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಿರುವಂಥದ್ದು. ಥ್ಯಾಂಕ್ ಯು ನಾಗೇಶ್, ಸಾಕಷ್ಟು ಮಾಹಿತಿ ಕೊಟ್ರಿ. ಒಟ್ಟಾರೆ ಈಗ ಆಗಲಿ, ಇನ್ನೇನು ಮಾಡೋದು, A2 ಆದ್ರೇನು, A1 ಆದ್ರೇನು, ಬಂದದ್ದನ್ನು ಅನುಭವಿಸ್ಬೇಕು ಅಂತ ಗಟ್ಟಿ ಮನಸ್ಸು ಮಾಡಿಕೊಂಡು ದರ್ಶನ್ ಕೂಡ ಇರಬಹುದು. ಯಾಕೆ ಅಂತಂದರೆ ತುಂಬ ವ್ಯತ್ಯಾಸ ಏನಾಗಲ್ಲ A1 A2ನಲ್ಲಿ.